ಅಣ್ಣ ಫಸ್ಟ್ ಹಾಫ್ ಡಮ ಡುಮಾ 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 ನಕ್ಕನ್ ಪೀಸ್ ಅದೇ ಫಸ್ಟ್ ಹಾಫ್. ಒಂದು ಮಾತಾಡಿದ್ರು ರವಿ ಬಸೂರವರು ಇಂಟರ್ವೆಲ್ಗಿನ ಒಂದು 10-20 ನಿಮಿಷ ಮುಂಚೆ ಸಿನಿಮಾ ಬಿಸಿಲ್ಗೆ ರೂಫ್ ಕಿತ್ತೋಗುತ್ತೆ ಅಂತ. ಥಿಯೇಟ್ರ್ ರೂಫು ಪಕ್ಕ ಅವ್ರು ಹೇಳ್ದಂಗೆ ಆಗಿದೆ. ಅಷ್ಟು ಸಕರ ಬಂದಿದೆ ಸಿನಿಮಾ. ಫಸ್ಟ್ ಹಾಫ್ ನೋಡಿದೀವಿ, ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಕಾಯ್ತಾ ಇದೀವಿ, ಇನ್ನ ಮಸ್ತಾಗಿರುತ್ತೆ. ಮಾಸ್ ಗಾಡ್ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಸರ್ ಮೂವಿ ಹೆಂಗೆ? ಫಸ್ಟ್ ಹಾಫ್ ಅಂತ ಬೆಂಕಿ ಗುರು, ನೆಕ್ಸ್ಟ್ ಲೆವೆಲ್ ಸರ್. ಫಸ್ಟ್ ಹಾಫ್ ಅಲ್ಟಿಮೇಟ್ ಆಗಿದೆ. ಗೂಸ್ ಬಂಪ್ಸ್, ವೇಟಿಂಗ್ ಫಾರ್ ದ ಸೆಕೆಂಡ್ ಹಾಫ್. ನೋಡಿದ್ದೀರಾ ಎಲ್ಲರೂ? ರವಿ ಬಸೂರ್ ಅವ್ರು ಹೇಳಿದರು ಇಂಟರ್ವ್ಯೂಲ್ಗೆ ಪೈಸಾ ವಸೂಲಿ ಆಗುತ್ತೆ ಅಂತ. ಇಲ್ಲ, ಬರೀ ಲಾಂಗ್ ಎತ್ತಿದ್ದಕ್ಕೆ ಶಿವಣ್ಣ ಅವ್ರದ್ದು ಪೈಸಾ ವಸೂಲಿ ಆಗೋಯ್ತು. ಬನ್ನಿ, ಎಲ್ಲ ಫಿಲಮ್ ಮಾಡಿ, ಸಕ್ಕತ್ತಾಗಿದೆ, ಒಳ್ಳೆ ಮೂವಿ ಇದೆ, ಬನ್ನಿ. ಥ್ಯಾಂಕ್ ಯು. ಮೊದಲನೇದಾಗಿ ಇವತ್ತು ಭೈರತಿ ರಣಗಲ್ ರಿಲೀಸ್ ಆಗಿದೆ 6 ಗಂಟೆ ಶೋಗೆ. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಸಿನಿಮಾ ಬಗ್ಗೆ. ಬಟ್ ಸಿನಿಮಾ ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ ಸಿನಿಮಾ. ಎಸ್ಪೆಷಲಿ ಇಂಟರ್ವಲ್ ಬ್ಲಾಕ್. ರವಿ ಬಸೂರ್ ಅವ್ರು ಮಾತು ಹೇಳಿದರು, ಥಿಯೇಟ್ರ್ ಬ್ಲಾಸ್ಟ್ ಆಗುತ್ತೆ ಅಂತ. ಬ್ಲಾಸ್ಟ್ ಅಲ್ಲ, ಊಸ್ಟ್ ಆಗೋಗುತ್ತೆ. ನಿಜವಾಗ್ಲೂ ಇವತ್ತಿಂದ ಶಿವಣ್ಣನಿಗೆ ಬರೀ ಕರ್ನಾಟಕ ಇದ್ರದ್ದು ಇಂಟರ್ವೆಲ್ಗಿಂತ ಮುಂಚೆ ಬೈಲಿ ಕಟ್ಟು ಬಾರ ಇಲ್ಲಿ ಸರ್. ಇಂಟರ್ವೆಲ್ ಸೀನ್ಗಿಂತ ಮುಂಚೆ ಒಂದು ಸೀನ್ ಇತ್ತಲ್ಲ, ಆ ಕತ್ತಿ ಎತ್ತೋದು ಸೂಪರು ಸೀನು ಸರ್. ಮಾತ್ರ ಸಖತ್ ಸೀನು. ಓಮ್ ಆದಮೇಲೆ ನೆಕ್ಸ್ಟ್ ಇದೆ, ಓಮ್ ಆದಮೇಲೆ ನೆಕ್ಸ್ಟ್ ಇದೆ ಸರ್. ಎಂಟ್ರಿ ಸಖತ್ತಾಗಿದೆ. ರವಿ ಬಸೂರ್ ಹೇಳಿದಂಗೆ ಇಂಟರ್ವಲ್ ಬ್ಲಾಕ್ ಮಾತ್ರ ಸರಿಯಾಗಿದೆ ಸರ್. ಶಿವಣ್ಣ ಅಂತೂ ಸೂಪರಾಗಿ ಕಾಣಿಸ್ತಾರೆ. ಶಿವಣ್ಣನ್ ಆ್ಯಕ್ಟಿಂಗ್ ಅಂತೂ ಕಣ್ಣಲ್ಲೇ ಫುಲ್ ಆ್ಯಕ್ಟಿಂಗ್. ನರ್ತನ್ ಅವ್ರಿಗಂತೂ ಹ್ಯಾಟ್ಸ್ ಆಫ್, ಸೂಪರ್. ನರ್ತನ್ ಅವ್ರಿಗಂತೂ ಹ್ಯಾಟ್ಸ್ ಆಫು. ರವಿ ಬಸೂರ್ ಅವ್ರಿಗಂತೂ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ, ಸೂಪರ್ ಆ್ಯಕ್ಟಿಂಗು. ಶಿವಣ್ಣ ನಿಮ್ದಂತೂ ನಿಜವಾಗ್ಲೂ ಆ ಕಣ್ಣಲ್ಲಿ ಆ್ಯಕ್ಟಿಂಗ್ ಐತಲ್ಲ, ಎಕ್ಸ್ಟ್ರಾ ಆರ್ಡಿನರಿ ಆ್ಯಕ್ಟಿಂಗ್. ಸೂಪರ್ ಸೂಪರ್ ಸೂಪರ್. ಹ್ಯಾಟ್ಸ್ ಆಫ್ ಶಿವಣ್ಣ. ಆ ಲಾಂಗ್ ಹಿಡ್ದಿದ್ದು ರೀತಿ ಆಫ್ಟರ್ ಓಮು ನಾವು ನೋಡಿದ್ದೆ ಇದರಲ್ಲಿ. ಆ ಒಂದು ಇಂಟರ್ವಲ್ ಸೀನಲ್ಲಿ ನೋಡ್ತಾ ಇರೋದು ಇದೇನೆ. ಸೂಪರ್ ಶಿವಣ್ಣ. ಫಸ್ಟ್ ಹಾಫು ತುಂಬ ಚೆನ್ನಾಗೈತೆ. ಸೈಲೆಂಟಾಗಿ ಹೋಗೋದು ಸಿನಿಮಾ. ಪ್ರೀ ಇಂಟರ್ವಲ್ ಅಂತೂ ಬೆಂಕಿ. ಹಳೆ ಶಿವಣ್ಣ ವಾಪಸ್ಸು. ಮತ್ತೆ ಶಿವಣ್ಣ ಚರಿತ್ರೆ ಸೃಷ್ಟಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಬಂದು ನೋಡಿ ಬರೀತಾರೆ. ಸೆಕೆಂಡ್ ಹಾಫ್ ವೇಟಿಂಗ್. ಹೌದು, ಮಫ್ತಿ ಮುಂಚೆ ಪ್ರಿನ್ಸಿಪಲ್ ಸೂಪರ್ ಆಗಿದೆ. ನಾವು ಸೆಕೆಂಡ್ ಹಾಫ್ ವೇಟಿಂಗ್. ಆಮೇಲೆ ಮಾತಾಡ್ತೀನಿ, ನಾನು ಬರ್ತೀನಿ.